ಇದರ ಜೊತೆಯಲ್ಲೇ ಈ ಮತಗಳ್ಳತನ ಆರೋಪದ ಭಾಗವಾಗಿ ಒಂದೇ ವಿಳಾಸ 68 ಜನರು ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನುವ ಆರೋಪ. ಹಗದೂರ್ನ 153 ಬೆರಿ ಸ್ಟ್ರೀಟ್ ಕ್ಲಬ್ ಮೇಲೆ ಈ ಜಾಗದ ಅಡ್ರೆಸ್ನಲ್ಲೇ 68 ಮಂದಿಗೆ ವೋಟರ್ ಲಿಸ್ಟ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅನುಮಾನವನ್ನ ವ್ಯಕ್ತಪಡಿಸಿದರು. ಈ ಜಾಗದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ರಾಹುಲ್ ಗಾಂಧಿ ಅವರ ಆರೋಪದಂತೆಯೇ ಈ ಜಾಗದಲ್ಲಿ ವೋಟರ್ ಐಡಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೋಟರ್ ಐಡಿಯ ಲಿಸ್ಟ್ ಅಂತ ಹೇಳಿ ಏನ್ ರಾಹುಲ್ ಗಾಂಧಿ ತೋರಿಸಿದ್ರು, ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಈ ಜಾಗದಲ್ಲಿ ಇಲ್ಲ. ಅದೊಂದು ಕ್ಲಬ್, ಅಲ್ಲಿ ಕೆಲಸ ಮಾಡುವವರಿದ್ದಾರೆ ಹೊರತು ಮತದಾರರಿಲ್ಲ ಅಂತ ಹೇಳಿ ಕ್ಲಬ್ನ ಮ್ಯಾನೇಜರ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ ಅಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಕ್ಲಬ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂತವ್ರು ಕೆಲಸ ಕೂಡ ಮಾಡ್ತಿರ್ತಾರೆ. ಇಂತಹ ಜನರಿಗೂ ಕೂಡ ಇಲ್ಲಿ ವೋಟಿಂಗ್ ಪವರ್ ಕೊಡಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ನಾನಿರುವಂತಹ ಜಾಗ ಈ ಒಂದು ಹಗದೂರು ಭಾಗದಲ್ಲಿರುವಂತಹ 153 ಬಿಯರ್ ಸ್ಟ್ರೀಟ್ ಇದು. ಈ ಬಿಯರ್ ಸ್ಟ್ರೀಟ್ ಅಲ್ಲಿ 68 ಜನರಿಗೆ ಏನು ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ವಿತ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಈಗ ನನ್ನ ಜೊತೆಗೆ ಈ ಪಬ್ ಏನು ಕ್ಲಬ್ ಅವರು ಕೂಡ ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ ಈ ಎಲ್ಲಾ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸರ್, ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ? ಸರ್ ನಮಸ್ಕಾರ, ಜೈ ಕರ್ನಾಟಕ. ನಾವು ಆಕ್ಚುಲಿ ಇವಾಗ ಇರೋ ಸ್ಟಾಫ್ ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟ್ ಆಗಿ ನಾವು ಜಾಯ್ನ್ ಆಗಿದ್ವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದ್ರ ವೋಟರ್ ಲಿಸ್ಟ್ ಅಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫ್ ಅಲ್ಲಿ ಯಾರು ಇಲ್ಲ, ಅಂತವ್ರು ಯಾರಿಲ್ಲ. 68 ಜನ ಇದಾರೆ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಈ ವೋಟರ್ ಲಿಸ್ಟ್ ವೋಟರ್ ಆಗಿ ತುಂಬಾ ದಿನ ಆಯ್ತು. ಅದು ಮುಂಚೆನೆ ಅವ್ರು ಕೆಲಸ ಮಾಡಿರ್ಬೋದು, ಮಾಡಿಲ್ಲ ಇರ್ಬೋದು. ಓಕೆ, ಇವಾಗ ನಮ್ಮ ಜೊತೆಲಿ ಕೆಲಸ ಮಾಡೋರು ಅಂತವ್ರು ಯಾರು ಇಲ್ಲ. ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದಾರೆ? ನಾವು ಇಲ್ಲಿ ಬಂದು ಒಂದು 7 ಮಂತ್ಸ್ ಆಯ್ತು. 7 ಮಂತ್ಸ್ ಇಂದ ಈ ಲಿಸ್ಟ್ ಇದ್ದಾರೆ, ಯಾರಿಲ್ಲ. ಅಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ನೀವು ವೋಟಿಂಗ್ ಪವರ್ ಕೊಡಿಸ್ತೀರಾ ಇಲ್ಲಿ ಕೆಲಸ ಮಾಡಕ್ ಬಂದವರಿಗೆ? ಸಿ ಡೆಫಿನೆಟ್ಲಿ ಲೋಕಲ್ ಹೈರ್ ಮಾಡ್ತೀವಿ, ಖಂಡಿತವಾಗಿ ಹೈರ್ ಮಾಡ್ತೀವಿ. ಕಂಪಲ್ಸರಿ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದ್ರ ಮುಂಚೆ ಕೆಲಸ ಮಾಡಿರೋದೇ 100% ಇರುತ್ತಾರೆ ನಮ್ಮಲ್ಲಿ. ನಿಮ್ಮ ಅಡ್ರೆಸ್ ಕೊಟ್ಟು ವೋಟರ್ ಐಡಿ ಕೊಡೋಕೆ ಅವಕಾಶ? ಆ ತರ ಅವಕಾಶ ಇಲ್ಲ. ಅವ್ರು ಎಲ್ಲಿ ಇರ್ತಾರೆ ಅಲ್ಲಿದು 100%. ಸೊ ಈಗ 153 ಈಗ ಬಿಯರ್ ಸ್ಟ್ರೀಟ್ ಅಂತ ಇರುವಂತದ್ದು, ನಿಮ್ಮ ಕ್ಲಬ್ ನ ಹೆಸರು ಕೊಟ್ಟು ವೋಟಿಂಗ್ ಐಡಿ ಮಾಡಕ್ ಅವಕಾಶ ಇದೆಯಾ? ಆ ತರ ಸಾಧ್ಯ ಇಲ್ಲ ಸರ್. ಸೊ ಈ ಲಿಸ್ಟ್ ಅಲ್ಲಿ ಇರುವಂತ ಯಾರು ನೋಡಿದ್ರ ನೀವು ಹೋಗ್ಲಿ? ನಾವು ನೋಡಿಲ್ಲ ಸರ್. ಬಿಬಿಎಂಪಿ ಕೂಡ ಬಂದಿದ್ರಲ್ಲ ಸರ್? ಈಗ ಬಂದಿದ್ರು, ಅವ್ರು ಕೇಳಿದ್ರು ಈ ತರ ಯಾರಾದ್ರೂ ಇದಾರ ಲಿಸ್ಟ್ ಅಂತ. ನಾವ್ ಹೇಳಿದ್ರಿ ಈ ತರ ನಮ್ಮ ಹತ್ರ ಯಾರು ಕೆಲಸ ಮಾಡೋರು ಯಾರಿಲ್ಲ ಅಂತ ಹೇಳಿದ್ರಿ ಸರ್. ಚೆಕ್ ಮಾಡಿದ್ರಿ. ಎಸ್. ನಿಮ್ಮಲ್ಲಿ ಕೆಲಸ ಮಾಡುವಂತರು ನಮ್ಮ ರಾಜ್ಯದವರು ಜಾಸ್ತಿ ಇದಾರೆ ಅಥವಾ ಹೊರ ರಾಜ್ಯದವರು ಜಾಸ್ತಿ ಇದಾರೆ ಸರ್? ಎಲ್ಲ ಮಿಕ್ಸ್ ಇದಾರೆ ಸರ್. ಎಲ್ಲ ಮಿಕ್ಸ್ ಇದಾರೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಅವ್ರು ಜಾಸ್ತಿ, ಬಟ್ ಎಲ್ಲ ಮಿಕ್ಸ್ ಇದಾರೆ. ನಮ್ ಲೋಕಲ್ ಕರ್ನಾಟಕದವರು ಇದಾರೆ, ಎಲ್ಲ ಇದಾರೆ. ಈಗ ಕೊನೆ ಪ್ರಶ್ನೆ ಪ್ರವೀಣ್ ಅವರೇ, 153 ಬಿಯರ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವಾಸ ಮಾಡ್ತಿದ್ದೀನಿ ಅಂತ ಹೇಳಿ ಯಾರಿಗಾದ್ರೂ ವೋಟರ್ ಐಡಿ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮಲ್ಲಿ? ಆ ತರ ಸಾಧ್ಯ ಇಲ್ಲ ಸರ್. ನಾವು ಆತರ ಕೊಡೋದಿಲ್ಲ ಸರ್. ಯಾಕಂದ್ರೆ ಅದು ನಮ್ಗೆ ಸರ್, ನಾವು ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಸೊ ಆತರ ಯಾರು ಬಂದಿಲ್ಲ, ಯಾರು ಮಾಡ್ಸಿಲ್ಲ, ನಾವು ಯಾರಿಗೂ ಮಾಡಿಸಿ ಕೊಡಿಲ್ಲ ಆತರ. ಸೊ ನೋ ಚಾನ್ಸ್ ಆತರ. ಸೊ ಇದಿಷ್ಟು ಇಲ್ಲಿರುವಂತಹ ಏನು ಮ್ಯಾನೇಜರ್ಗಳು ಅಂದ್ರೆ ಇದನ್ನ ನೋಡ್ಕೊಳ್ಳುವಂತಹ ಮೇಲ್ವಿಚಾರಕರ ಮಾತು. ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನೋ ಒಂದು ಬಿಡುಗಡೆ ಮಾಡಿದ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಇದ್ದಂತವ್ರು ಇಲ್ಲಿ ಯಾರು ಇಲ್ಲ, ಹಿಂದೆ ಇರಬಹುದು. ಆದ್ರೆ ನಮ್ಮ ಕ್ಲಬ್ ಅಥವಾ ನಮ್ಮ ಪಬ್ ನ ಹೆಸರು ಹೇಳಿಕೊಂಡು ನಾವು ಯಾರಿಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಇಲ್ಲಿ ವಿಳಾಸವನ್ನು ಕೊಡೋದಿಲ್ಲ, ಆ ಒಂದು ವೋಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯರ ಮಾತಿದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲಿಗೆ ಇದರ ಜೊತೆಯಲ್ಲೇ ಈ ಮತಗಳ್ಳತನ ಆರೋಪದ ಭಾಗವಾಗಿ ಒಂದೇ ವಿಳಾಸ 68 ಜನರು ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನುವ ಆರೋಪ. ಹಗದೂರ್ನ 153 ಬೆರಿ ಸ್ಟ್ರೀಟ್ ಕ್ಲಬ್ ಮೇಲೆ ಈ ಜಾಗದ ಅಡ್ರೆಸ್ನಲ್ಲೇ 68 ಮಂದಿಗೆ ವೋಟರ್ ಲಿಸ್ಟ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅನುಮಾನವನ್ನ ವ್ಯಕ್ತಪಡಿಸಿದರು. ಈ ಜಾಗದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ರಾಹುಲ್ ಗಾಂಧಿ ಅವರ ಆರೋಪದಂತೆಯೇ ಈ ಜಾಗದಲ್ಲಿ ವೋಟರ್ ಐಡಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೋಟರ್ ಐಡಿಯ ಲಿಸ್ಟ್ ಅಂತ ಹೇಳಿ ಏನ್ ರಾಹುಲ್ ಗಾಂಧಿ ತೋರಿಸಿದ್ರು, ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಈ ಜಾಗದಲ್ಲಿ ಇಲ್ಲ. ಅದೊಂದು ಕ್ಲಬ್, ಅಲ್ಲಿ ಕೆಲಸ ಮಾಡುವವರಿದ್ದಾರೆ ಹೊರತು ಮತದಾರರಿಲ್ಲ ಅಂತ ಹೇಳಿ ಕ್ಲಬ್ನ ಮ್ಯಾನೇಜರ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ.
ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ ಅಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಕ್ಲಬ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂತವ್ರು ಕೆಲಸ ಕೂಡ ಮಾಡ್ತಿರ್ತಾರೆ. ಇಂತಹ ಜನರಿಗೂ ಕೂಡ ಇಲ್ಲಿ ವೋಟಿಂಗ್ ಪವರ್ ಕೊಡಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತಗಟ್ಟೆ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ನಾನಿರುವಂತಹ ಜಾಗ ಈ ಒಂದು ಹಗದೂರು ಭಾಗದಲ್ಲಿರುವಂತಹ 153 ಬಿಯರ್ ಸ್ಟ್ರೀಟ್ ಇದು. ಈ ಬಿಯರ್ ಸ್ಟ್ರೀಟ್ ಅಲ್ಲಿ 68 ಜನರಿಗೆ ಏನು ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ವಿತ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡುವಂತದ್ದು. ಈಗ ನನ್ನ ಜೊತೆಗೆ ಈ ಪಬ್ ಏನು ಕ್ಲಬ್ ಅವರು ಕೂಡ ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ ಈ ಎಲ್ಲ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸರ್ ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ ಸರ್? ನಮಸ್ಕಾರ, ಜೈ ಕರ್ನಾಟಕ. ನಾವು ಆಕ್ಚುಲಿ ಇವಾಗ ಇರೋ ಸ್ಟಾಫ್ ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟ್ ಆಗಿ ನಾವು ಜಾಯ್ನ್ ಆಗಿದ್ವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದರ ವೋಟರ್ ಲಿಸ್ಟ್ ಅಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫ್ ಅಲ್ಲಿ ಯಾರು ಇಲ್ಲ, ಅಂತವ್ರು ಯಾರಿಲ್ಲ. 68 ಜನ ಇದಾರೆ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಈಗ ವೋಟರ್ ಲಿಸ್ಟ್ ವೋಟರ್ ಆಗಿ ತುಂಬಾ ದಿನ ಆಯ್ತು. ಅದು ಮುಂಚೆನೆ ಅವ್ರು ಕೆಲಸ ಮಾಡಿರ್ಬೋದು, ಮಾಡಿಲ್ಲ ಇರ್ಬೋದು. ಓಕೆ, ಇವಾಗ ನಮ್ಮ ಜೊತೆಲಿ ಕೆಲಸ ಮಾಡೋರು ಅಂತವ್ರು ಯಾರು ಇಲ್ಲ. ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದಾರೆ? ನಾವು ಇಲ್ಲಿ ಬಂದು ಒಂದು 7 ಮಂತ್ಸ್ ಆಯ್ತು. 7 ಮಂತ್ಸ್ ಇಂದ ಈ ಲಿಸ್ಟ್ ಇದ್ದಾರೆ, ಯಾರಿಲ್ಲ. ಅಲ್ಲಿ ಇರುವಂತ ಸಿಬ್ಬಂದಿಗಳು ನೀವು ವೋಟಿಂಗ್ ಪವರ್ ಕೊಡಿಸ್ತೀರಾ ಇಲ್ಲಿ ಕೆಲಸ ಮಾಡಕ್ ಬಂದವರಿಗೆ? ಸಿ ಡೆಫಿನೆಟ್ಲಿ ಲೋಕಲ್ ಹೈರ್ ಮಾಡ್ತೀವಿ, ಖಂಡಿತವಾಗಿ ಹೈರ್ ಮಾಡ್ತೀವಿ. ಕಂಪಲ್ಸರಿ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದ್ರಲ್ಲಿ ಮುಂಚೆ ಕೆಲಸ ಮಾಡಿರೋದೇ 100% ಇರುತ್ತಾರೆ. ನಮ್ಮಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟು ವೋಟರ್ ಐಡಿ ಕೊಡೋಕೆ ಅವಕಾಶ ಆ ತರ ಅವಕಾಶ ಇಲ್ಲ. ಅವ್ರು ಎಲ್ಲಿ ಇರ್ತಾರೆ ಅಲ್ಲಿದು 100%. ಸೊ ಈಗ 153 ಈಗ ಬಿಯರ್ ಸ್ಟ್ರೀಟ್ ಅಂತ ಇರುವಂತದ್ದು ನಿಮ್ಮ ಕ್ಲಬ್ ನ ಹೆಸರು ಕೊಟ್ಟು ವೋಟಿಂಗ್ ಐಡಿ ಮಾಡಕ್ ಅವಕಾಶ ಇದೆಯಾ? ಆ ತರ ಸಾಧ್ಯ ಇಲ್ಲ ಸರ್. ಸೊ ಈ ಲಿಸ್ಟ್ ಅಲ್ಲಿ ಇರುವಂತ ಯಾರು ನೋಡಿದ್ರ ನೀವು ಹೋಗ್ಲಿ? ನಾವು ನೋಡಿಲ್ಲ ಸರ್. ಬಿಬಿಎಂಪಿ ಕೂಡ ಬಂದಿದ್ರಲ್ಲ ಸರ್? ಈಗ ಬಂದಿದ್ರು, ಅವ್ರು ಕೇಳಿದ್ರು ಈ ತರ ಯಾರಾದ್ರೂ ಇದಾರ ಲಿಸ್ಟ್ ಅಂತ. ನಾವ್ ಹೇಳಿದ್ವಿ ಈ ತರ ನಮ್ಮ ಹತ್ರ ಯಾರು ಕೆಲಸ ಮಾಡೋರು ಯಾರಿಲ್ಲ ಅಂತ ಹೇಳಿದ್ರಿ ಸರ್. ಚೆಕ್ ಮಾಡಿದ್ರಿ. ಎಸ್. ನಿಮ್ಮಲ್ಲಿ ಕೆಲಸ ಮಾಡುವಂತರು ನಮ್ಮ ರಾಜ್ಯದವರು ಜಾಸ್ತಿ ಇದಾರೆ ಅಥವಾ ಹೊರ ರಾಜ್ಯದವರು ಜಾಸ್ತಿ ಇದಾರೆ ಸರ್? ಎಲ್ಲ ಮಿಕ್ಸ್ ಇದಾರೆ ಸರ್. ಎಲ್ಲ ಮಿಕ್ಸ್ ಇದಾರೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಅವ್ರು ಜಾಸ್ತಿ, ಬಟ್ ಎಲ್ಲ ಮಿಕ್ಸ್ ಇದಾರೆ. ನಮ್ ಲೋಕಲ್ ಕರ್ನಾಟಕದವರು ಇದಾರೆ, ಎಲ್ಲ ಇದಾರೆ. ಈಗ ಕೊನೆ ಪ್ರಶ್ನೆ ಪ್ರವೀಣ್ ಅವರೇ, 153 ಬಿಯರ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವಾಸ ಮಾಡ್ತಿದ್ದೀನಿ ಅಂತ ಹೇಳಿ ಯಾರಿಗಾದ್ರೂ ವೋಟರ್ ಐಡಿ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮಲ್ಲಿ? ಆ ತರ ಸಾಧ್ಯ ಇಲ್ಲ ಸರ್. ನಾವು ಆತರ ಕೊಡೋದಿಲ್ಲ ಸರ್. ಯಾಕಂದ್ರೆ ಅದು ನಮ್ಗೆ ಸರ್, ನಾವು ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಸೊ ಆತರ ಯಾರು ಬಂದಿಲ್ಲ, ಯಾರು ಮಾಡ್ಸಿಲ್ಲ, ನಾವು ಯಾರಿಗೂ ಮಾಡಿಸಿ ಕೊಡಿಲ್ಲ ಆತರ. ಸೊ ನೋ ಚಾನ್ಸ್ ಆತರ. ಸೊ ಇದಿಷ್ಟು ಇಲ್ಲಿರುವಂತಹ ಏನು ಮ್ಯಾನೇಜರ್ಗಳು ಅಂದ್ರೆ ಇದನ್ನ ನೋಡ್ಕೊಳ್ಳುವಂತಹ ಮೇಲ್ವಿಚಾರಕರ ಮಾತು. ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನೋ ಒಂದು ಬಿಡುಗಡೆ ಮಾಡಿದ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಇದ್ದಂತವ್ರು ಇಲ್ಲಿ ಯಾರು ಇಲ್ಲ, ಹಿಂದೆ ಇರಬಹುದು. ಆದ್ರೆ ನಮ್ಮ ಕ್ಲಬ್ ಅಥವಾ ನಮ್ಮ ಪಬ್ ನ ಹೆಸರು ಹೇಳಿಕೊಂಡು ನಾವು ಯಾರಿಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಇಲ್ಲಿ ವಿಳಾಸವನ್ನು ಕೊಡೋದಿಲ್ಲ, ಆ ಒಂದು ವೋಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯರ ಮಾತಿದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲಿಗೆ